ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ವಿಜಯಪುರ ಜಿಲ್ಲಾ ಘಟಕದ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ನಗರದ ಸಂಗನಬಸವ ಮಂಗಲ ಕಾರ್ಯಾಲಯದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಶಾಸಕರಾದ ಎಂಬಿ ಪಾಟೀಲ್ ಹಾಗೂ ಬಸನಗೌಡ ಪಾಟೀಲ್ ಯತ್ನಾಳ್, ದೇವಾನಂದ್ ಚವ್ಹಾಣ್ ಸಸಿಗೆ ನೀರೆರೆಯುವುದರ ಮೂಲಕ ಉದ್ಘಾಟಿಸಿದರು. ಈ ವೇಳೆಯಲ್ಲಿ ಕಾನಿಪ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ್ ತಗಡೂರ್, ಜಿಲ್ಲಾಧ್ಯಕ್ಷ ಸಂಗಮೇಶ್ ಶೂರಿ ನೇತೃತ್ವದಲ್ಲಿ ನೂತನ ಪದಾಧಿಕಾರಿಗಳಿಗೆ ಪದಗ್ರಹಣ ನಡೆಯಿತು. ಇದೇ ಸಂದರ್ಭದಲ್ಲಿ ಅನೇಕ ಮುಖಂಡರು ಕಾರ್ಯಕ್ರಮದ ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ, ತಾಲೂಕು ಪತ್ರಕರ್ತರು ಉಪಸ್ಥಿತರಿದ್ದರು. ಇಲ್ಲಿಯವರೆಗೆ ಇಷ್ಟು ವರ್ಣರಂಜಿತವಾಗಿ ಪದಾಧಿಕಾರಿಗಳ ಪದಗ್ರಹಣ ನಡೆದಿರಲಿಲ್ಲ ಅಂತ ಒಂದು ಹೊಸ ಸೆಕೆಯನ್ನು ಆರಂಭಿಸಿದವರು ನಮ್ಮ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀ ಶಿವಾನಂದ್ ತಗಡೂರ್ ಅವರಿಗೆ ಆ ಶ್ರೇಯಸ್ಸು ಸಲ್ಲುತ್ತದೆ. ಅದನ್ನು ತಮ್ಮ ಗಮನಕ್ಕೆ ಕೇಳಿದೆ. ಈಗ ಈ ವರ್ಣರಂಜಿತ ಸಮಾರಂಭವನ್ನ ನಮ್ಮ ಪದಾಧಿಕಾರಿಗಳಿಗೆ ಪ್ರತಿಜ್ಞಾವಿಧಿ ಹಾಗೂ ಪದಗ್ರಹಣ ಪದಗ್ರಹಣ ಅಧಿಕೃತವಾಗಿ ಪದಗ್ರಹಣ ಮಾಡುವ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಈ ಕಾರ್ಯಕ್ರಮವನ್ನು ತಮ್ಮ ಅಮೃತ ಹಸ್ತದಿಂದ ಸಸಿಗೆ ನೀರು ಉಣಿಸುವ ಮೂಲಕ ಉದ್ಘಾಟಿಸಲಿರುವ ವಿಜಯಪುರ ನಗರ ಮಾತ್ರವಲ್ಲ, ಕರ್ನಾಟಕ ಮಾತ್ರವಲ್ಲ, ಇಡೀ ದೇಶವ್ಯಾಪಿ ಹೆಸರುವಾಸಿಯಾಗಿರುವ ತಮ್ಮದೇ ಆದ ಮಾತುಗಳಿಂದ, ವಿಶೇಷ ಶೈಲಿಯಿಂದ, ವರ್ಣರಂಜಿತ ರಾಜಕಾರಣದಿಂದ ದೇಶದ ಮನೆ ಮಾತಾಗಿರುವ ನಮ್ಮ ವಿಜಯಪುರ ನಗರದ ಶಾಸಕರಾಗಿರುವ ಶ್ರೀಯುತ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ನಾನು ಸ್ವಲ್ಪ ಪರಿಚಯಿಸುವುದರೊಂದಿಗೆ ಅವ್ರನ್ನ ಸ್ವಾಗತ ಮಾಡ್ತೀನಿ. ಬಸನಗೌಡ ಪಾಟೀಲ್ ಯತ್ನಾಳ್ ಅಂದ್ರೆ ಒಬ್ಬೊಬ್ಬರದು ಮೈ ರೋಮಾಂಚನ ಆಗ್ತದೆ. ಯಾಕಂದ್ರೆ ಮಾತುಗಳ ಆಗಿರ್ತಾವ, ನೇರ ದಿಟ್ಟ ನಿರಂತರ ಅನ್ನೋ ಹಾಗೆ ಬಸನಗೌಡರು ಏನ್ ಮಾತಾಡ್ತಾರ ಅದನ್ನ ಮಾಡ್ತಾರ, ಏನ್ ಆಗಂಗಿಲ್ಲ ಅಂದ್ರೆ ಆಗಂಗಿಲ್ಲ. ಅಷ್ಟರ ಮಟ್ಟಿಗೆ ನೇರವಾದಂತ ವ್ಯಕ್ತಿತ್ವ ಹೊಂದಿದವರು. ಜೊತೆಗೆ ರಾಜಕಾರಣದಲ್ಲಿ ಯಾವ ಮುರಾಜಿ ಕೆಲಸ ಮಾಡಿದ್ದೇನೆ. ನಾನು ವಿಧಾನಸಭೆಯ ಒಳಗೆ ಮತ್ತು ಹೊರಗೆ ನೋಡಿದ್ದೀನಿ. ವಿಧಾನಸಭೆಯಲ್ಲಿ ನಾನು ಒಂದ್ಸಾರಿ 2017ರಲ್ಲಿ ವರದಿ ಮಾಡಕ್ ಹೋಗಿದ್ದೆ ಬೆಳಗಾವಿಯ ಸುವರ್ಣಸೌಧದಲ್ಲಿ. ಆ ದಿನ ನಾನು ವಿಧಾನ ಪರಿಷತ್ತಿಗೆ ನಮ್ಮ ಪೊಲಿಟಿಕಲ್ ಮುಖ್ಯಸ್ಥರು ನಾನು ವಿಧಾನ ಪರಿಷತ್ ರಿಪೋರ್ಟಿಂಗ್ ಕಳಿಸಿದ್ರು. ಬಸನಗೌಡರದು ಪಾಳಿ ಬಂದಿತ್ತು. ಮಾನ್ಯ ಸಭಾಪತಿಗಳು ಬಸನಗೌಡ ಕೂತ್ಕೊಳ್ರಿ ಅನ್ನಕತ್ತಾರೆ. ಯಾಕೆ ಅವರು ಗೌಡ್ರನ್ನ ಕೇಳಿಲ್ಲ. ಮಾನ್ಯ ಸಭಾಪತಿಗಳು ನಾನು ಗೌಡ್ರು ಇಲ್ಲಿ ಕುತ್ಕೊಳ್ಳೋಕೆ ಕಳಿಸಿ ನನ್ನ ಮತ ಆಗಿದವರು ಮಾತಾಡೋ ಕೊಡ್ತೀನಿ ಕೊಡ್ರಿ ಅಂತ ನಾವು ಏನ್ರಿ ಬಿಡಾಕಿಲ್ಲ. ನನ್ನ ಮೊದಲು ಮಾತು ಕೊಡ್ರಿ, ನಾ ಆಮೇಲೆ ನನ್ನ ವಿಷಯ ಮಾತಾಡ್ತೀನಿ, ಆಮೇಲೆ ಟೈಮ್ ಕೊಡ್ರಿ ಅಂತ ಹೇಳಿ ಅಂದ್ರ ಹಿಡಿದ ಪಟ್ಟಣ ಬಿಡಲಾದಂತ ವ್ಯಕ್ತಿತ್ವ ಶ್ರೀಯುತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಅದ್ರ ಜೊತೆಗೆ ಇನ್ನೊಂದು ಸಂಗತಿಯನ್ನು ನಿಮ್ಮೊಂದಿಗೆ ಅವರ ಬಗ್ಗೆ ಶೇರ್ ಮಾಡ್ಕೋತೀನಿ. ಅವರು ವಿಧಾನ ಪರಿಷತ್ತು ಮತ್ತು ಶಾಸಕರು, ಈಗ ಶಾಸಕರು. ಅದಕ್ಕಿಂತ ಮುಂಚೆ ಅವರು ವಿಜಯಪುರದ ಲೋಕಸಭೆಯನ್ನು ಪ್ರತಿನಿಧಿಸಿದ್ರು. ವಿಜಯಪುರ ಲೋಕಸಭೆ ಕ್ಷೇತ್ರ ಇಡೀ ಜಿಲ್ಲೆಯ ವ್ಯಾಪ್ತಿಯನ್ನು ಹೊಂದಿದ್ದು. ಆದ್ರ ಇಡೀ ಜಿಲ್ಲೆಯ ವ್ಯಾಪ್ತಿಗಳನ್ನು ಪ್ರತಿ ಹಳ್ಳಿಗೂ ಅವರ ಸುಪರ್ದಿಗೆ ಬರ್ತಾವ. ಅಂತ ಸಂದರ್ಭದಲ್ಲಿ ಏನಂತಂದ್ರೆ ಈಗ ಒಬ್ಬ MP ಆದವರಿಗೆ ಇಡೀ ಹಳ್ಳಿಗಳನ್ನ ರೀಚ್ ಆಗುವ ಅವರ 5 ವರ್ಷದ ಜೀವಾವಧಿಗೂ ಆಗುವುದಿಲ್ಲ. ಅಂತ ಸಂದರ್ಭದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅದಕ್ಕೊಂದು ತಾಜಾ ನಿದರ್ಶನ ಅಂತಂದ್ರೆ ಅವರು ಮುಟ್ಟದ, ಅವರು ತಲುಪದ ಹಳ್ಳಿಗಳು ಯಾವುದೂ ಇಲ್ಲ ಅನ್ನಕ್ಕೆ ನಾನೊಂದು ಹಳ್ಳಿಗೆ ಹೋಗಿದ್ದೆ. ವೇದಿಕೆ ಅಂತ ಆಗಮಿಸಿದ್ದಾರೆ. ಅವರನ್ನ ನಮ್ಮ ಪದಾಧಿಕಾರಿಗಳು ವೇದಿಕೆಗೆ ಸ್ವಾಗತಿಸಲು ಕೋರ್ತಾ ಇದ್ದೀನಿ. ಹಾಗೆ ನಮ್ಮ ವಿಜಯ ಕರ್ನಾಟಕದ ಗ್ರಾಮ ವಾಸ್ತವ್ಯ ಅಂತೇಳಿ ಒಂದು ಕಾನ್ಸೆಪ್ಟ್ ಇತ್ತು. ಆ ಕಾನ್ಸೆಪ್ಟ್ ಏನಂದ್ರೆ ಏನೂ ಇಲ್ಲದಂತ ಕುಗ್ರಾಮಕ್ಕೆ ಹೋಗಿ ಅಲ್ಲಿ 2 ದಿನ ನಾವೇ ವಾಪಸ್ ಬಂದಾರೆ ಅಂತ ಯಾರು ಬಂದವರು ಅಂತಾರೆ ಅವರೇ ಸನ್ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ. ಅವರ ಈ ಊರಿಗೆ ಹ್ಯಾಂಗ್ ಬಂದಾರ ಅಂತ ಹೇಳಿ ನಾ ಕೇಳಿದೆ. ಹ್ಯಾಂಗ್ ಬಂದ್ರೆ ಸಿಂಗಿತ ಆ ಹೊನ್ನಾಳಿಯಿಂದ ಚಕ್ರಿ ಪಾಳ ಮಾಡ್ಕೊಂಡು ಎತ್ಕೊಂಡು ಚಕ್ರಿ ಹಾಕೋಕೆ ಹೋದ ಏಕೈಕ ಲೋಕಸಭಾ ಸದಸ್ಯರು ಅಂತಂದು ಆ ಗ್ರಾಮಸ್ಥರು ಹೇಳಿದ್ರು. ಅಂತ ಗೋಗುಲಾಬ್ ಗೌಡರು ನಮ್ಮ ಈ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭಕ್ಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಮ್ಮ ಪತ್ರಕರ್ತರಿಗೆ ಸನ್ಮಾರ್ಗ ನೀಡಲಿಕ್ಕೆ ಆರೋಗ್ಯ ಘಟಕದ ಪದಾಧಿಕಾರಿಗಳು ಹಾಗೂ ನಮ್ಮ ಕಾರ್ಯಕಾರಿ ಸಮಿತಿ ಪದಾಧಿಕಾರಿಗಳು ಹಾಗೂ ನಮ್ಮ ಈ ಸಂಘದ ಜಿಲ್ಲೆಯ ಸರ್ವ ಸದಸ್ಯರ ಪರವಾಗಿ
ಸರ್ವರ್ ಅವರಿಗೆ ನಮ್ಮ ಸಂಘದ ಜಿಲ್ಲಾಧ್ಯಕ್ಷನಾಗಿ ನಾನೇ ಅವರಿಗೆ ಹಾರ ಹಾಕುವುದರ ಮೂಲಕ ಸ್ವಾಗತ. ಬರಬೇಕಾಗಿತ್ತು. ಅವರ ಅನುಪಸ್ಥಿತಿಯಲ್ಲಿ ಅವರ ಒಡ ಹುಟ್ಟಿದ ಸಹೋದರರು ಈ ರಾಜ್ಯ ಕಂಡ ಶ್ರೇಷ್ಠ ನಾಯಕರಾಗಿರುವ ಈಗಿನ ಕರ್ನಾಟಕ ಪ್ರದೇಶ ಕರ್ನಾಟಕ ಕಾಂಗ್ರೆಸ್ ಕೆಪಿಸಿಸಿ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿ ಉನ್ನತ ಹುದ್ದೆಯನ್ನು ಅಲಂಕರಿಸಿರುವ ಶ್ರೀಯುತ ಡಾಕ್ಟರ್ ಎಂ ಬಿ ಪಾಟೀಲ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸುವ ಮೂಲಕ ನಮ್ಮ ಕಾರ್ಯಕ್ರಮದ ಘನತೆ ಮತ್ತು ಶೋಭೆಯನ್ನು ಹೆಚ್ಚಿಸಿದ್ದಾರೆ. ಡಾಕ್ಟರ್ ಎಂ ಬಿ ಪಾಟೀಲ್ ಬಗ್ಗೆ ಒಂದೆರಡು ಮಾತು ಹೇಳ್ಬೇಕಂತ ಹೇಳಿ ಅವ್ರಿಗೆ ಇನ್ನೊಂದು ಸ್ವಾಗತಿಸ್ತೀನಿ. ಡಾಕ್ಟರ್ ಎಂ ಬಿ ಪಾಟೀಲ್ ಅಂತಂದ್ರೆ ನೀರದ ಎಂ ಬಿ ಪಾಟೀಲ್ ಅಂದ್ರೆ ನೀರಾವರಿ. ಅಷ್ಟರ ಮಟ್ಟಿಗೆ ಆ ನೀರಾವರಿ ಸಚಿವನಾಗಿ ಏನ್ ಮಾಡ್ಬೇಕು ಅನ್ನೋದು ಇಡೀ ರಾಜ್ಯ ಮತ್ತು ದೇಶಕ್ಕೆ ತೋರಿಸಿದ ಖ್ಯಾತಿ ಡಾಕ್ಟರ್ ಎಂ ಬಿ ಪಾಟೀಲ್ ಅವರು ಅಂತ. ಅದರಲ್ಲಿ ವಿಶೇಷವಾಗಿ ಬರದ ನಾಡಿದ್ದು ಈ ಊರಲ್ಲಿ ಒಂದು ಬಹುತೇಕ ಹಳ್ಳಿಗಳೊಳಗೆ ನೀರು ಕುಡಿಬೇಕಂತಂದ್ರ ಕಿಲೋಮೀಟರ್ ಗಟ್ಟಲೆ ನಡೆದು ಟ್ಯಾಂಕರ್ ಮೂಲಕನೋ ಇನ್ನೇದರ ಮೂಲಕ ನೀರು ತಂದು ಕುಡಿಯುವಂತ ಕಾಲ ನಾವು 15 ವರ್ಷಗಳ ಹಿಂದೆ ನೋಡಿದ್ದು. ಈಗ ಪ್ರತಿ ಊರಾಗ ಹೆಂಗ ತಾನೇ ನೀರು ಕಾರಂಜಿ ತರ ಸಿಗುತ್ತದೆ. ಒಬ್ಬರು ಯಾರ ಸಾವಿರ ಕೋಟಿ ಬೋರ್ ಹೊಡಿಬೇಕಾಗಿತ್ತು ಅವಾಗ 15-12 ವರ್ಷಗಳಿಂದ. ಈ ಒಂದು 400 ಕೋಟಿ ಹೊಡೆದ ಸಾಕು ತಾನೇ ಕಾರಂಜಿ ಅಂತ ನೀರು ತುಂಬಿ ಬಿಡುತ್ತೆ. ಜಲಧಾರೆ ಅಷ್ಟರ ಮಟ್ಟಿಗೆ ಇಡೀ ಭೂಮಿಯನ್ನು ನೀರಾವರಿ ಇಡೀ ಜಿಲ್ಲೆಯ ಭೂಮಿಯನ್ನು ನೀರಾವರಿಗೊಳಿಸಿ ಎಲ್ಲೆಂದರಲ್ಲಿ ನೀರು ತುಂಬಿಸುವಂತ ಕೆಲಸ ಮಾಡಿದ್ದು ಯಾರಾದರೂ ಇದ್ರೆ ಈ ರಾಜ್ಯದಲ್ಲಿ ಈ ನಮ್ಮ ಜಿಲ್ಲೆಯಲ್ಲಿ ಅದನ್ನು ಡಾಕ್ಟರ್ ಎಂ ಬಿ ಪಾಟೀಲ್ ಅವರು ಮಾಡುವುದರ ಮೂಲಕ ನೀರಾವರಿ ಸಚಿವರು ಏನು ಎಂಬುದನ್ನು ಇಡೀ ತಾಯಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅವರಿಗೆ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅವರು ಮಾತುಗಳನ್ನ ಮಾಡಿದ್ದಾರೆ. ಅವ್ರಿಗೆ ಯಾವ ಕ್ಷೇತ್ರಕ್ಕೆ ಹೋಗ್ಬೇಕು, ಯಾಕಡೆ ಹೋಗ್ಬೇಕು, ಯಾವ ಹಳ್ಳಿಗೆ ಹೋಗ್ಬೇಕು ಅವರು ಒಂದು ದ್ವಂದ್ವದಾಗದಾರ. ಡಿ ಬಿ ಒಳವಡಿಕೆಯವರು ಹಾರ ಹಾಕಿ ಸ್ವಾಗತಿಸಲು ವಿನಂತಿಸಿವೆ. ನಮ್ಮ ಹಾಲಿ ಅಧ್ಯಕ್ಷರಾದ ಶ್ರೀಯುತ ಶಿವಾನಂದ ಗೌಡರು ಅಲ್ಲಿವರೆಗೆ ಹಿಂದೆ ಸಂಘ ಇತ್ತು. ಆ ಸಂಘದ ಚಟುವಟಿಕೆಗಳು ಸಂಘದ ಶ್ರೀ ಶಿವಾನಂದ ಗೌಡರು ಅವರು ಹೆಂಗ ಮಾಡ್ಯಾರಂದ್ರೆ ಈಗ ಕೊರೋನಾದಂತ ಕಾಲದಲ್ಲಿ ಅದೆಷ್ಟೋ ಜನ ಪತ್ರಕರ್ತರು ಕೊರೋನಾ ರೋಗಕ್ಕೆ ಅವರಾತ್ರಿ ದುಡಿದವರು ಅವ್ರ ಮನೆತನಕ್ಕೆ ತಲಾ 1 ಲಕ್ಷ ರೂಪಾಯಿ, ಕೆಲವರಿಗೆ ಇನ್ನೂ ಹೆಚ್ಚು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿರುವ ಶ್ರೀಯುತ ಜಿಸಿ ಲೋಕೇಶ್ ಪಾಲ್ಗೊಳ್ಳಲು ವಿನಂತಿಯನ್ನ ಮಾಡ್ತೇವೆ. ಜಿಲ್ಲಾಧ್ಯಕ್ಷರಾಗಿರುವ ಸಂದೇಶ್ ಜೋಡಿಗಳಿಗೆ ಸಿದ್ದೇಶ್ವರರತ್ನ ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ, ಬಸವಭೂಷಣ ರಾಷ್ಟ್ರ ಪ್ರಶಸ್ತಿ ಹಾಗೂ ಸಂಘದ ಚುನಾವಣೆಯಲ್ಲಿ ದಿಗ್ವಿಜಯ ಸಾಧಿಸಿ ಒಂದು ತಮ್ಮ ತಂಡಕ್ಕೆ ಹೆಸರನ್ನ ಚುನಾವಣೆಯಲ್ಲಿ ಮತದಾನವಾಗಿ ಸರ್ವ ಸದಸ್ಯರ ಹಿತ ಕಾಯುವ ಹಾಗೂ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸುವುದಾಗಿ ಪ್ರಮಾಣ ಮಾಡುತ್ತೇನೆ. ನಿಯಮಾಭಿವೃದ್ಧಿಗೆ ಹಾಗೂ ಸಂಘದ ಮಹಿಳಾ ನಿಯಮಾವಳಿಗಳಿಗೆ ಬದ್ಧನಾಗಿ ಸಂಘಟನೆಯ ಶ್ರೇಯಸ್ಸಿಗೆ ಶ್ರಮಿಸುತ್ತೇನೆ. ವಾದದ ಸೇವೆ ಇನ್ನಷ್ಟು ಉತ್ತಮವಾಗಿರಲಿ. ಪತ್ರಿಕಾ ಮಾಧ್ಯಮದಲ್ಲಿ ಆ ಮಹಿಳೆಯರಿಗೆ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದವನ್ನು ಹಾಗೂ ಸನ್ಮಾನಿಸಿದ ಎಲ್ಲ ಅತಿಥಿ ಮಹೋದಯರಿಗೆ ಹಾಗೂ ಸನ್ಮಾನಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತೇನೆ. ಸನ್ಮಾನದ ಮಹಿಳೆಯರಿಗೆ ಹಾಗೂ ಸನ್ಮಾನಿಸಿದ ಎಲ್ಲ ಮಾನ್ಯರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತೇನೆ. ಕರ್ನಾಟಕ ರಾಜ್ಯ ಪತ್ರಕರ್ತರ ಸಂಘ ಜಿಲ್ಲಾ ವಿಜಯಪುರದ ವತಿಯಿಂದ ಒಂದು ಪ್ರೀತಿಪೂರ್ವಕ ಗೌರವ ಸನ್ಮಾನ ನಡೀತಾ ಇದೆ. ಸಂಘರ್ಷಿಯವರು ಹೇಳಿದ್ರು. ಆಗ ನಾವು ಬೇರೆ ಬೇರೆ ಪತ್ರಕರ್ತರ ಹಿರಿಯ ಪತ್ರಕರ್ತರ ರಾಜ್ಯ ಮಟ್ಟದ ಹಿರಿಯ ಪತ್ರಕರ್ತರ ಹೆಸರನ್ನ ಹೇಳಿದೆ. ಅವರನ್ನ ಕರೆಸಿ ನಾವು ಮಾತನಾಡ್ತಿದ್ರೆ ಅದಕ್ಕೊಂದು ದಿಕ್ಸೂಚಿ ಭಾಷಣ ಅಂತ ಹೇಳಿ ನಮಗೆ ಒಂದು ಮಾರ್ಗದರ್ಶನ ಸಿಕ್ಕಂಗಾಗುತ್ತೆ. ಅಂತ ಒಂದು ಕಾರ್ಯವನ್ನು ಮಾಡಬಹುದು ಅಂತ ಹೇಳಿದಾಗ ಆ ಕಾರ್ಯವನ್ನ ನೀವೇ ಮಾಡಬೇಕು ಅಂತ ಹೇಳಿ ಇವತ್ತು ನನ್ನನ್ನ ಇಲ್ಲಿ ನಿಲ್ಲಿಸಿದ್ದಾರೆ. ಇವತ್ತು ಪತ್ರಕರ್ತರ ಸಂಘದ ಪದಾಧಿಕಾರಿಗಳು ಪದಗ್ರಹಣ ಮಾಡಿರ್ತಕ್ಕಂತಹ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಮೊಟ್ಟ ಮೊದಲನೇದಾಗಿ ಅವರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಅದೇ ರೀತಿ ಇವತ್ತು ಇಡೀ ರಾಜ್ಯದ ಕರ್ನಾಟಕ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ಶಿವಾನಂದ ತಣ್ಣೂರವರು ಕಳೆದ ಬಾರಿ ತಮ್ಮ ಕಾರ್ಯವೈಖರಿಯಿಂದಾಗಿ ಇಡೀ ಕರ್ನಾಟಕ ಆಡಳಿತ ಪತ್ರಕರ್ತರ
ಒಂದು ಬಲವನ್ನು ತುಂಬುವುದರ ಮೂಲಕ ಅದನ್ನು ಶಕ್ತಿಶಾಲಿಯಾಗಿ ಸಂಘಟನೆಯನ್ನಾಗಿ ರೂಪಿಸುವುದರ ಮೂಲಕ ಪತ್ರಕರ್ತರ ಸಂಘದ ಆಪ್ತ ಮಿತ್ರರಾಗಿರುವ ಶಿವಾನಂದ ತಡೂರ್ ಅವರು ಕೂಡ ಈ ಸಾಲಿನಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅದು ಅವರ ಕಾರ್ಯಕ್ಷಮತೆಯನ್ನು ತೋರಿಸುತ್ತೆ. ಈ ಕಾರಣಕ್ಕೆ ಅವರಿಗೆ ವಿಜಯಪುರ ಜಿಲ್ಲೆಯ ಸಮಸ್ತ ಜನರ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ. ಇವತ್ತು ನಾನು ಈಗಾಗಲೇ ಹೇಳಿದ ಹಾಗೆ ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಬೇರೆ ಬೇರೆ ಕಡೆಗಳಿಂದ ಬಂದಿರತಕ್ಕಂತಹ ಪತ್ರಕರ್ತರು ಮಿತ್ರರಿದ್ದಾರೆ, ಪದಾಧಿಕಾರಿಗಳಿದ್ದಾರೆ. ನಮ್ಮ ಹೊಸ ಪದಾಧಿಕಾರಿಗಳ ಮೇಲೆ ಒಂದು ಜವಾಬ್ದಾರಿ ಅವರು ಹೊತ್ಕೊಂಡಿದ್ದಾರೆ. ಕೇವಲ ಅಧಿಕಾರವನ್ನು ಹೊತ್ಕೊಳ್ಳೋದಲ್ಲ, ಅದರ ಜೊತೆಗೆ ಜವಾಬ್ದಾರಿಯನ್ನು ಕೂಡ ಸತ್ಕೊಳ್ಬೇಕಾಗುತ್ತೆ. ಹಾಗಾಗಿ ಮೂಲಭೂತವಾಗಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಪತ್ರಕರ್ತರ ಹಿತ ಕಾಯುವುದರ ಜೊತೆಗೆ ಪತ್ರಕರ್ತರ ವೃತ್ತಿ ಕೌಶಲ್ಯಗಳನ್ನು ಕೂಡ ಹೆಚ್ಚಿಸತಕ್ಕಂತಹ ಕೆಲಸವನ್ನ ಮಾಡ್ತಾ ಬಂದಿದೆ. ಅಂತಹ ಸತ್ಪರಂಪರೆಯನ್ನ ಕೂಡ ಈ ಜಿಲ್ಲಾ ಮಟ್ಟದ ಪತ್ರಕರ್ತರ ಸಂಘ ಮುಂದುವರಿಸಬೇಕು ಅಂತಕ್ಕಂತಹ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಅವರಿಗೆ ನೆನಪಿಸೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಸುದ್ದಿ ಇದೆ ಅಂತ 24/7 ಏನೋ ಒಂದು ಓಡಿಸ್ಬೋದು. ಈ ತರದೊಂದು ಅವರು ಯಾವ್ದಾರ ಒಂದು ವಿಚಾರದ ಬಗ್ಗೆ ಮಾತನಾಡ್ತಾರೆ ಅಂದ್ರೆ ಮಾತಾಡಲ್ಲ. ಯಾಕಪ್ಪ ಯಾವತ್ತೂ ಇಂಥ ಒಂದು ಸೇಫಲ್ಲಿ ಒಂದು ಹೇಳಿಕೆಯನ್ನ ಹೇಳಿ ಬಿಟ್ಬಿಡ್ತಾರೆ. ಆದ್ರೆ ಇವರು ಇಲ್ಲ, ತಗದ ಬಿಗದ ಅಂತ ನೇರವಾಗಿ ಆ ವಾಗ್ದಾಳಿಯನ್ನ ಮಾಡುವಂತ ಎದೆಗಾರಿಕೆಯನ್ನು ಕೂಡ ಇಟ್ಕೊಂಡಿರುವಂತರು. ಆದ್ರೆ ಅದರ ಹಿಂದೆ ಅಷ್ಟೇ ವಿಚಾರಗಳು ಮತ್ತೆ ಸತ್ಯಗಳನ್ನು ಕೂಡ ಹೇಳಬೇಕಾದ್ರೆ ಬಹಳ ಧೈರ್ಯ, ಎದೆಗಾರಿಕೆ ಎರಡೂ ಬೇಕಾಗುತ್ತೆ. ಅದು ಸುಲಭ ಅಲ್ಲ ಅದು ರಾಜಕಾರಣದೊಳಗಡೆ. ಯಾಕಂದ್ರೆ ಭವಿಷ್ಯದ ದಿನಗಳನ್ನ ಲೆಕ್ಕ ಇಟ್ಕೊಂಡೇ ರಾಜಕಾರಣ ಮಾಡುವಂತ ಬಹಳ ಮಂದಿ ಇದ್ದಾರೆ. ಆದ್ರೆ ಅದು ಯಾವುದನ್ನು ಚಿಂತನೆ ಮಾಡದೆ, ಯಾವುದನ್ನು ಲೆಕ್ಕಿಸದೆ ಅನೇಕ ಪ್ರಚಲಿತ ವಿದ್ಯಮಾನಗಳಿಗೆ ಅವರು ತಕ್ಷಣವೇ ಪ್ರತಿಕ್ರಿಯೆಯನ್ನ ನೀಡುವಂತ ಮೀಡಿಯಾದಲ್ಲಿ ಸುದ್ದಿ ಮನೆಯಲ್ಲಿ ಬಹಳ ದೊಡ್ಡ ಐಕಾನಾಗಿ ಈಗ ಪ್ರಭಾವವನ್ನು ಹೊಂದಿರುವಂತಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ಅವ್ರು ಮಾತಾಡ್ತಾರೆ ಅಂದ್ರೆ ವಿಶೇಷವಾಗಿ ಟಿವಿ ಮಾಧ್ಯಮದವರಿಗೆ ಬಹಳ ದೊಡ್ಡ ಸುದ್ದಿ. ಅದರ ಹಿಂದೆ ಅವ್ರು ಮಾತಾಡ್ತಿ ಅದ್ರ ತಕ್ಷಣ ಬೇರೆ ಬೇರೆ ರಿಯಾಕ್ಷನ್ಸ್ ಆ ಪಾರ್ಟಿ ಈ ಪಾರ್ಟಿ ಎಲ್ಲ ತೆಗೆದುಕೊಡ್ತಾರೆ. ನಾವು ವಿಧಾನಸೌಧ ಕಾರ್ಯಾಲಯ ನಿಂತಿದ್ರೆ ಎಷ್ಟು ಯತ್ನಾಳ್ ಗೊತ್ತಾಗಿದ್ರೆ ಏನಾದ್ರು ಒಂದು ಬೆಂಕಿ ಹಚ್ಬೋದು ಅಂತ ಕಾಯ್ತಾ ಇರ್ತಾರೆ ನಾವು. ಈ ತರದ ಒಂದು ಸಂದರ್ಭ ಇದೆ. ಆದ್ರೆ ಪೊಲಿಟಿಕಲ್ ಸಿಸ್ಟಮ್ ವ್ಯವಸ್ಥೆ ಒಳಗಡೆ ನೇರವಾಗಿ ಮಾತನಾಡೋರು ಈ ಖಂಡಿತವಾಗಿ ಯಾವಾಗಲೂ ಕೂಡ ಲೋಕಕ್ಕೆ ಅವ್ರು ಇಷ್ಟ ಆಗೋದಿಲ್ಲ. ಆದ್ರೆ ಇವರು ಖಂಡಿತವಾಗಿ ಅನೇಕ ವಿಚಾರಗಳನ್ನ ಮಾತನಾಡ್ತಾರೆ, ಬೆಳಕನ್ನ ಚೆಲ್ತಾರೆ. ಆ ಮೂಲಕ ಇಲ್ಲಿ ರಾಜಕಾರಣದ ವಿಶೇಷವಾಗಿ ಕನ್ನಡ ನಾಡಿನ ರಾಜಕಾರಣದಲ್ಲಿ ತನ್ನದೇ ಆದಂತಹ ಒಂದು ಸ್ಥಾಪನೆ ಇಟ್ಕೊಂಡಿದ್ದಾರೆ. ಬಹುಶಃ ಅವರು ಮಂತ್ರಿಯಾಗಿದ್ರು ಇಷ್ಟು ಅವರಿಗೆ ಪ್ರಚಾರ ಸಿಗ್ತಿದ್ದ ಇರೋ ಗೊತ್ತಿಲ್ಲ, ಮುಖ್ಯಮಂತ್ರಿ ಆಗಿದ್ರು ಸಿಗ್ತಿದ್ದ ಇರೋ ಗೊತ್ತಿಲ್ಲ. ಆದ್ರೆ ಅವರು ವಿರೋಧ ಪಕ್ಷದೊಳಗಡೆ ಇದ್ದು ಆ ಪಕ್ಷಕ್ಕೆ ವಿರೋಧ ಪಕ್ಷನೂ ಹೌದು, ಆಡಳಿತ ಪಕ್ಷದ ಸದಸ್ಯನೂ ಹೌದು. ಈ ಎರಡು ಪಾತ್ರಗಳನ್ನ ನಿಭಾಯಿಸೋದು ಬಹಳ ಕಷ್ಟ. ಅಂತದನ್ನ ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಾರೆ. ಅವರಿಗೆ ಭವಿಷ್ಯದ ದಿನಗಳಲ್ಲಿ ಒಳ್ಳೆಯದಾಗಿ ಅಂತೇಳಿ ನಾನು ಬಯಸ್ತೇನೆ. ಅಂದ್ರೆ ಒಂದು ಕಾರ್ಯಕ್ರಮ ಮಾಡ್ತಿರೋದು 10 ಲಕ್ಷ ಜನರು ಕಾರ್ಯಕ್ರಮ ಮಾಡೋ ಶಕ್ತಿ ನಾವು ಇಟ್ಕೊಂಡಿದ್ದೀವಿ. 25ರಲ್ಲಿ ನಾವು ಮನಸ್ಸು ಮಾಡಿದ್ರೆ ಈ ಜಿಲ್ಲೆಯಲ್ಲಿ ಅಂತ ಕಾರ್ಯಕ್ರಮ ಮಾಡ್ತೀವಿ ಅನ್ನೋದು ಉದಾಹರಣೆ ನಾವು ಮಾಡಿ ತೋರಿಸ್ತೀವಿ. ಇತಿಹಾಸ ನಿರ್ಮಾಣ ಮಾಡೋ ಕೆಲಸ ನಾವು ಮಾಡ್ತೀವಿ. ಆದ್ರೆ ಯಾವಾಗ ಬೆಂಬಲ ಕೊಡ್ತೀವಂದ್ರೆ ಆ ಸಂಘಟನೆಯ ಮುಖ್ಯ ಯಾರಾದ್ರೂ ನೋಡಿ ಅಲ್ಲಿ ಕೊಡುವುದಿಲ್ಲ. ಇವತ್ತೇನೋ ಒಳ್ಳೆಯ ಸ್ಟುಡಿಯೋ ಸಿಗ್ತಾರೆ, ಒಬ್ಬರು ಶಿವಾನಂದ ತಡೂರ್ ಅವರು ಸಿಗ್ತಾರೆ, ಮಾಡಿ ಎಲ್ಲ ರೀತಿ ಬಹುಶಃ ಇಡೀ ಕರ್ನಾಟಕದಲ್ಲಿ ಎಲ್ಲೇ ಅಂತ ಒಂದು ಸಮಾವೇಶ ಆಗಿರ್ತಿಲ್ಲ ಹಾಗೆ ಒಂದು ಸಮಾವೇಶವನ್ನು ನಾವು ಮಾಡಿದ್ವಿ. ಎಲ್ಲ ರೀತಿಯಲ್ಲಿ ನೋಡಿ, ಪತ್ರಕರ್ತ ಧರ್ಮ ಅನ್ನುವಂಥದ್ದು 4ನೇ ಆಧಾರ ಸ್ಥಾನ. ಮಾಧ್ಯಮಗಳು ಇವತ್ತು ನಾಳೆ ಇಷ್ಟು ದೊಡ್ಡವರಾಗಲಿಕ್ಕೆ ಕಾರಣ ಯಾರಪ್ಪ? ನಮ್ಮ ಪತ್ರಕರ್ತರೆ. ನಾವು ಈ ರಾಜ್ಯಕ್ಕೆ ಪ್ರಜೆ ಯಾರಿಗಾಯಿತು ಜೊತೆಗೆ ಹೋದ್ರು ಪತ್ರಕರ್ತರು ನನ್ನ ಮೇಲೆ ಮುಗಿಬೀಳ್ತಾರೆ. ಈ 4-5 ವರ್ಷದಿಂದ ಪತ್ರಿಕಾಗೋಷ್ಠಿ ಮಾಡೋದು ಬಿಟ್ಬಿಟ್ಟಿವಿ.
ಯಾಕಂದ್ರೆ ಕಾರ್ಯನಿರತರು ಕೆಲವು ಮಂದಿ ಬಂದಿರೋದಿಲ್ಲ ಅಂತ ಬೇರೆ ಮಂದಿ ಕುಡಿಸ್ತಾರೆ. ಅವ್ರೇ ನಮ್ಮ ಇದ್ರಾಗ ಲಿಸ್ಟ್ ಬಂದ್ಬಿಡ್ತಾ ಏನೇನೋ ಪ್ರಶ್ನೆ ಕೇಳ್ತಾವ ಕೆಲ್ಸಕ್ಕೆ ಬರಲ್ಲ. ಈಗ ನಾನು ಪತ್ರಕರ್ತರ ಸಭೆ ಯಾವಾಗ ನೋಡಿ ಹಿಂದೆ ಒಂದು 10 ವರ್ಷದಿಂದ ಹೆಂಗಿತ್ತು ಪರಿಸ್ಥಿತಿ ಅಂದ್ರೆ, ನಾವು ಪತ್ರಿಕಾಗೋಷ್ಠಿ ತೆಗಿಬೇಕು ಕರೆದಾಗ 4 ಗಂಟೆಗೆ ಪತ್ರಿಕಾಗೋಷ್ಠಿ 4 ಗಂಟೆ 1 ನಿಮಿಷ ಆಗಿತ್ತು. 1 ನಿಮಿಷ ತಡ ಮಾಡಿ ಸಂತೋಷ ಏನ್ರಿ ಕಿಮ್ಮತ್ತಿಲ್ಲ ಪತ್ರಕರ್ತರಿಗೆ ನಾವು ಬಹಿಷ್ಕಾರ ಮಾಡ್ತೀವಿ ಅಂತ ಹೇಳ್ತಾರೆ. ನೀವಂತೆಲ್ಲ ಸಂಭಾಯ ಬಂದಿಲ್ಲ ಅದಾಗಿಲ್ಲ ಸರ್, ಸಾರಿ ಸರ್, ಸ್ವಲ್ಪ ಬರ್ಬೇಕಾದ ಟ್ರಾಫಿಕ್ ಇತ್ತು, ಇದನ್ನು ನಾವು ಹೇಳಿ ಪತ್ರಿಕೆ ಈಗ ಚಾಲು ಮಾಡಿ ಆಯ್ತು ನಮಗೆ ಮಾಡಬಾರ್ದು ನಾವು. ಯಾಕಂದ್ರೆ ಎಲ್ಲ ಪತ್ರಿಕಾಗೋಷ್ಠಿ ಮಾಡೋದಕ್ಕೆ ಕೊಡ್ತಾರೆ. ಈಗ ಏನೇ ಪತ್ರಿಕಾಗೋಷ್ಠಿ ರೋಡ್ ಮ್ಯಾಗೇನೆ ನಮ್ಮ ಪತ್ರಿಕಾಗೋಷ್ಠಿ ಚಾಲು ಆಗ್ತಾವ. ಒಬ್ಬೊಬ್ಬ ಹೂ ಬರ್ತಿರ್ತಾರೆ ಬಿಜಾಪುರನಾಗ, ಅದೇ ಬಿದ್ದಾಗ ಮಾತಾಡೋದ್ರ ಬಗ್ಗೆ ನಾವು ಮಾತಾಡೋದಿಲ್ಲ. ಹಾದಿಯಾಗೇ ರಾಜಕಾರಣ ಇರೋದು, ಕೊನೆಯಾಗಿ ರಾಜಕಾರಣ ಇರೋದು. ಹಾದಿ ಬೀದಿಯೊಳಗೆ ಮಾತಾಡ್ಬೋದು. ಮತ್ತೆ ಭಾಷಣ ಇದೆ, ನಾನು ನಮ್ಮ ಮನೆ ಮಾಡ್ತೀನಿ, ರೋಡ್ ಮೇಲೆ ಮಾಡ್ತೀನಿ, ಮನೆ ಮಾಡ್ತೀವಿ, ಮಾತಾಡ್ತಾರೆ ಭಾಷಣ ಮಾಡ್ತೀವಿ. ರೋಡ್ ಮೇಲೆ ಮಾಡಬೇಕು, ರಾಜಕಾರಣ ರೋಡ್ ಮೇಲೆ ಮಾಡ್ತೀವಿ. ರೋಡ್ ಮೇಲೆ ಕೈ ಮುಂದೆ ನೋಡಿ ಮಾಧ್ಯಮದಿಂದ ಸಿಗಬೇಕು. ಇವತ್ತು ನಾವೇನು ಹೇಳಿದ್ರೆ ಒಂದು ಮನೆ ಕೊಟ್ಟಿದ್ದಾರೆ, ನಾವು ಪತ್ರಕರ್ತರಿಗಾಗಿ 4 ಎಕರೆ ಒಂದು ಪ್ರದೇಶವನ್ನ ಈಗಾಗಲೇ ಅಲ್ಲಿ ರಸ್ತೆ ರೇಷ್ಮೆ ಇಲಾಖೆ 4 ಎಕರೆ ಬಗ್ಗೆ ಈಗ ಹೋಗಿ ನಾ ಪ್ರಯತ್ನ ಮಾಡ್ತೀನಿ ಎಷ್ಟು ಸಾಧ್ಯತೆ ನಾವು ಮಾಡೇ ಬಿಡ್ತೀನಿ ಅಂತ ಭರವಸೆ ನೀಡಿ, ಭರವಸೆ ಏನೋ ಮತ್ತೆ ಬರೀತಿರೋದು ಭರವಸೆ ನೀಡಿ ಭರವಸೆ ಭರವಸೆ ಈಡೇರಿಸುವ ಯತ್ನ ಯಾವಾಗ ಹುಟ್ಟಿಂಗ್ ಹಾಕ್ತಾರೆ. ನಾಳೆ ಹುಟ್ಟಿಂದ ಇವತ್ತು ಹಾಕ್ಬಿಟ್ರೆ ಪತ್ರಕರ್ತರಿಗೆ ಭಾರಿ ಅವಮಾನ. ಹಂಗೇನೋ ಮಾಡೋದ ಪ್ರಯತ್ನ ಮಾಡ್ತಿರ್ತೇನೆ. ಇನ್ನ ಯಾರು ಪತ್ರಕರ್ತರು ಅದಿರಿ ಸಾಕಷ್ಟು ಬರೀಬೇಕಾದ್ರೆ ಆನ್ಲೈನ್ ಯಾರು ಪತ್ರ ಬರೋದ್ರಲ್ಲಿ ಭಾಳ ಕಡಿಮೆ ರೇಟ್ ಸುಮಾರು 10-15 ಲಕ್ಷ ರೂಪಾಯಿ ಒಂದು ಮನಿ, ಒಂದು ಬೆಡ್ರೂಮ್ ರೆಡಿ ಆಗ್ತಾ ಇವೆ. ಭಾಳ ಕ್ವಾಲಿಟಿ, ಉತ್ತಮ ಕ್ವಾಲಿಟಿ ಮಾಡಿ ಮತ್ತೆ ಯಾರು ಸ್ವಲ್ಪ ಎಷ್ಟೋ ಇದೆ ಅದು ಸರ್ಕಾರ ತುಂಬುದಿದ್ರೆ ಅದನ್ನು ತುಂಬಿದ್ರೆ ಅವನ್ನ ಡೆವಲಪ್ಮೆಂಟ್ ಮಾಡ್ತೀವಿ. ಮುಂದೆ ಭವಿಷ್ಯದಾಗ 4 ಎಕರೆ ಏನಾದ್ರೆ ಪ್ರಯತ್ನ 100 ಮಾಡ್ತೀವಿ. ನಾವು ಇಲ್ಲಿವರೆಗೆ ಬೊಮ್ಮಾಯಿ ಕೂತು ಈಗ ಮಾಡೇಬೇಕಂತ ಹೇಳಿ ಪ್ರಯತ್ನ 100 ಮಾಡ್ತೀವಿ. ಮುಂದೆ ಅದು ತಗೊಂಡ ಮ್ಯಾಗ ನೀವು ವ್ಯವಹಾರ ಮಾಡಲ್ಲ. ಪತ್ರಕರ್ತರಿಂದ ಒಂದು ಒಳಗೆ ಕೇಳಿಸಿದ್ದೀವಿ, ರೊಕ್ಕ ತಿಂದು ಅಲ್ಲಿಂದ ಅದು ಹೊಲಸಾಯ್ತು, ಅಲ್ಲಿಂದ ಅದು ಎಲ್ಲ ಆ ಮುಖ್ಯದ ವಿಮಾನದಿಂದ ಮೊದಲೇ ನೀವು ಒಬ್ಬರಿಗೊಬ್ಬರು ಇನ್ವೆಸ್ಟ್ ಆಗ್ತಿರೋದಿಲ್ಲ. ರಾಜಕಾರಣಿಗಳ ಜಗಳ ಪತ್ರಕರ್ತರು ಹಾವೇರಿ ಸೂಕ್ತಂದ್ರೆ ಬಹಳ ಅನುಕೂಲ ಆಗ್ತದೆ, ಬಹಳಷ್ಟು ಬದಲಾವಣೆ ಆಗ್ತದೆ. ಇವತ್ತು ನಾವು ಹೇಳ್ತೀವಿ ನ್ಯಾಯಾಂಗ, ಕಾರ್ಯಾಂಗ, ರಾಜ್ಯಾಂಗ ಮತ್ತು ಪತ್ರಿಕಾರರಿಗೆ 4-3 ಪಿಲ್ಲರ್ ಸೇರಿದ್ದು ನಮ್ಮ ಪ್ರಜಾಪ್ರಭುತ್ವದಲ್ಲಿ 4ನೇ ಸ್ತಂಭ ಅಂದ್ರೆ ಅದು ಪತ್ರಿಕಾರಂಗ ಅಂತ ಹೇಳಿ. ನಿಜವಾಗಿದೆ, ಬಹಳಷ್ಟು ಹಿರಿಯರನ್ನ ನಾವು ನೋಡಿದ್ದೀವಿ. ಶ್ರೇಷ್ಠ ಪತ್ರಕರ್ತರಾಗಿ ಒಂದು ಸಂಸ್ಥೆಗಳನ್ನು ಮಾಡಿದ್ದಾರೆ. ಆ ಒಂದು ಲೆಜೆಸಿ ಏನಿದೆ ಅದನ್ನು ಮುಂದುವರ್ಕೊಂಡು ಹೋಗಬೇಕು. ನಮ್ಮ ಯುವ ಪೀಳಿಗೆಗೆ ಅವರು ಕೂಡ ಅದೇ ಒಂದು ಮಾರ್ಗದಲ್ಲಿ ಹೋಗುವಂತದ್ದಾಗಿದೆ. ನಾವು ಹೋಗ್ತೀವಿ, ಎಲ್ಲವೂ ಕೂಡ ಕಮರ್ಷಿಯಲ್ ಆಗಿದೆ. ಎಷ್ಟೋ ಸಲ ಮತ್ತು ಇವತ್ತು ಸಹ ನಮ್ಮ ಪತ್ರಿಕಾ ಮಿತ್ರರು ನೀವು ಬಯಸಿದ್ರು ಕೂಡ ನಿಮ್ಮ ಬ್ಯಾಂಕಿನ ನಿಮ್ಮ ಬಾಸಸ್ ಏನಿರ್ತಾರೆ ಅವರ ಒಂದು ಮರ್ಜಿಯಲ್ಲಿ ನೀವು ಬೇಕಾಗ್ತದೆ. ನಾವು ಅನೇಕ ತರ ನಾನು ಅನುಭವಿಸಿದ್ದೀನಿ, ನಾನು ಹೇಳಕ್ ಹೋಗುದಿಲ್ಲ, 2-3 ಬಾರಿ ನಾವು ಅನುಭವಿಸಿದ್ದೀವಿ ಇವತ್ತು ಸಹ. ಆದ್ರೆ ಇವತ್ತು ಏನಾಗಬೇಕಾಗಿದೆ ಅಂದ್ರೆ ನಮ್ಮ ಒಂದು ವಿಶ್ವಾಸಾರ್ಹತೆ ಏನಿದೆ ಆ ವಿಶ್ವಾಸಾರ್ಹತೆಯನ್ನ ಕಾಪಾಡಿಕೊಳ್ಳುವುದು ಬಹಳ ಮಹತ್ವದಿದೆ. ಆ ವಿಶ್ವಾಸಾರ್ಹತೆಯನ್ನು ಕಾಪಾಡೋದು ಲಾಂಗ್ ಟರ್ಮ್ ಆಗಿ ಬರೋದು ಸಾಕ್ತದೆ. ಕಾಂಪಿಟೇಷನ್ ಕೂಡ ಜಾಸ್ತಿ ಆಗಿದೆ. ಇಲ್ಲ ಅಂತಂದ್ರೆ ಯಾವಾಗ ಈ ಟಿವಿ ಮಾಧ್ಯಮ ಬಂದಿದೆ, ಈಗಂತೂ ಸೋಷಿಯಲ್ ಮೀಡಿಯಾ, ಈ ಸೋಷಿಯಲ್ ಮೀಡಿಯಾ ಬಂದ್ರೆ ಬಹಳಷ್ಟು ಈ ಪ್ರಿಂಟ್ ಮೀಡಿಯಾ ಮತ್ತು ಈಗ ಟೆಲಿವಿಷನ್ ಮೀಡಿಯಾ ಸೋಷಿಯಲ್ ಮೀಡಿಯಾ ತೋರಿಸ್ಕೊಳ್ಬಾರ್ದು. ಹಿಂದೆ ಕಾಲಮಾನ ಬೇರೆ ಇತ್ತು, ಅವಾಗ ಇಂಟರ್ನೆಟ್ ಫೆಸಿಲಿಟಿ ಇರಲಿಲ್ಲ,
ನ್ಯೂಸ್ ಬರ್ಬೇಕಾದ್ರೆ ನ್ಯೂಸ್ ಬರ್ಬೇಕಾದ್ರೆ ಯಾರು ತಂತ್ರ ಬರ್ತೀವಿ. ಆದ್ರೆ ಎಲ್ಲ ಕೂಡ ಒಂದು ದಿವಸ ಈ ಜಗತ್ತು ಒಂದು ಅಂಗೈಯಲ್ಲಿ ರೂಪಿಸಿರುವಂತದ್ದು. ಎಲ್ಲಿ ಬೇಕಾದ್ರೆ ಜಗತ್ತಿನ ಯಾವ ಮೂಲೆಯಲ್ಲಿ ಏನೇ ಒಂದು ದಿವಸ ಆಗಿರೋ ನೆಕ್ಸ್ಟ್ ಕ್ಷಣ ಒಂದು ದಿವಸ ತಗೊಳ್ಳೋಕೆ ಇವತ್ತು ನಿಮ್ಮ ಹತ್ರ ಬರ್ತದೆ. ಆ ನ್ಯೂಸ್ ನಮಗೆ ಸಿಗ್ತದೆ. ಹೀಗಾಗಿ ಈ ಟೆಕ್ನಾಲಜಿ, ಇಂಟರ್ನೆಟ್ ಈ ಎಲ್ಲವೂ ಇಂಪ್ರೂವ್ ಆಗಿರೋದ್ರಿಂದ ಇವತ್ತು ಬಹಳಷ್ಟು ವೇಗವಾಗಿ ಪತ್ರಿಕಾರಂಗ ಅದಕ್ಕೆ ಸಂದರ್ಭದಲ್ಲಿ ನಾವು ಏನು ನಿಮ್ಮಲ್ಲಿ ಜನ ವಿಶ್ವಾಸ ಹೊಂದಿದ್ದಾರೆ, ಇದು ಒಂದು 4ನೇ ಸ್ತಂಭ ಅಂತ ಹೇಳಿದ್ದಾರೆ. ಆ ವಿಶ್ವಾಸವನ್ನು ಕಾಪಾಡಿಕೊಂಡು ಇವತ್ತು ಬಹಳ ಜನ ನೋಡುತ್ತೇವೆ. ಪಾಸಿಟಿವ್ ಸುದ್ದಿಯನ್ನು ಕೊಡೋದ್ರಿಂದ ನೆಗೆಟಿವ್ ಸುದ್ದಿಗೂ ಕೇಳ್ತಾರೆ. ನಾವು ನೀರಾವರಿ ಯೋಜನೆ ಬಗ್ಗೆ ಹೇಳಿದ್ರು, ನೀರಾವರಿ ಯೋಜನೆ ಬಗ್ಗೆ ನಾವು ಮಾತನಾಡ್ತಿದ್ವಿ. ಆ ನೀರಾವರಿ ಯೋಜನೆಗಳನ್ನು ಸಾಧಿಸ್ತಾರೆ. ಆ ಒಂದು ಮಾತಾಡೋದ್ರಲ್ಲಿ ಏನೋ ಒಂದು ಆಗಿದೆ ಅದನ್ನ ಹೈಲೈಟ್ ಮಾಡ್ತಾರೆ. ಉದ್ದೇಶ ಪತ್ರಿಕೆ ವಸ್ತು ಏನಿರ್ತದೆ, ನೀವು ಅದನ್ನು ಒಳ್ಳೆಯದರ ಸ್ವಲ್ಪ ಸೂಚಿಸ್ರಿ, ಪಾಸಿಟಿವ್ ನ್ಯೂಸ್ ಕಡೆ ಹೋಗಿ. ಈ ನೆಗೆಟಿವ್ ನ್ಯೂಸ್ ಇಂದ ಟಿಆರ್ಪಿ ಅವೆಲ್ಲ ಮುಗಿಸಬಾರ್ದು. ಎಲ್ಲರೂ ಕೂಡಿ ನಿಜವಾಗಿಯೂ ನಮ್ಮ ಕೈಲಾದಷ್ಟು ಶಕ್ತಿ ಇದ್ದೀವಿ. ನಮ್ಮ ಸರ್ಕಾರವನ್ನು ನಾವು ಹೊಂದಿಸ್ತೀವಿ. ನಾವು ರಾಜ್ಯ ಮಟ್ಟದ ಅದನ್ನ ಇದು ಮಾಡಿ ಜೊತೆಗೆ ನಾನು ವಿನೋದ ಮತ್ತೊಮ್ಮೆ ಹೇಳ್ತೇನೆ, ನಾವು ಇವರಿಗೆ ಟ್ರೈನಿಂಗ್ ಕ್ಯಾಂಪ್ ವಿಶೇಷವಾಗಿ ತಾಲೂಕು ಮತ್ತು ತಿಳಿದುಕೊಳ್ಳುವಂತವ್ರಿಗೆ ನೀವು ದೊಡ್ಡ ದೊಡ್ಡ ಏನು ಪತ್ರಕರ್ತರಿದ್ದೀರಿ, ಹಿರಿಯ ಪತ್ರಕರ್ತರಿದ್ದೀರಿ, ಅವರಿಗೆ ಬಂದು ಅವರಿಗೆ ಟ್ರೈನಿಂಗ್ ಕೊಟ್ಟು ಅವರಿಗೆ ಮಾರ್ಗದರ್ಶನ ಮಾಡಿದ್ರೆ ಇದು ಒಂದು ಬಹಳ ಒಳ್ಳೆಯ ಒಂದು ಇದನ್ನ ನಿಮ್ಮಿಂದ ಪ್ರಾರಂಭ ಆಗ್ತದೆ ಅಂತ ಒಂದು ಸಲಹೆಯನ್ನ ನಮಗೆ ಕೊಟ್ಟು ಇವತ್ತು ನಮ್ಮ ಸಂಗಮೇಶ್ ಸೂರಿ ಅವರು ಬಹಳ ಆಕ್ಟಿವ್ ಆಗಿದ್ದಾರೆ, ಬಹಳ ಕ್ರಿಯಾಶೀಲ ಒಬ್ಬ ಅಧ್ಯಕ್ಷರು. ಅವರಿಗೆ ಮತ್ತು ಎಲ್ಲ ಟೀಮ್ಗೆ ನಾನು ಶುಭವನ್ನು ಹಾರೈಸ್ತೇನೆ. ಬರುವಂತ ದಿವಸದಲ್ಲಿ ಇವತ್ತು ತಮ್ಮ ಬಹಳ ದಿವಸದ ಕಂಪ್ಲೇಂಟ್ ಬಸನಗೌಡರಿಗೆ ನೀವು ಅಧಿಕಾರದಲ್ಲಿ ನಾವು ವಿರೋಧ ಪಕ್ಷ ಇದ್ದೀವಿ, ನೀವು ಆಡಳಿತ ಪಕ್ಷ ವಿರೋಧ ಪಕ್ಷ ಇರ್ಬೋದು, ಆದ್ರೆ ನಮ್ಮಲ್ಲಿ ನಾವು ವಿರೋಧ ಪಕ್ಷ ಇದ್ದೀವಿ. ಹೀಗಾಗಿ ಭವನದ ಬಗ್ಗೆ ಬಹಳ ಇವತ್ತಿಂದ ಬಹಳ ದಿವಸಗಳಿಂದ ಆ ಭವನದ ಬಗ್ಗೆ ಪತ್ರಿಕಾ ಭವನದಿಂದ ಅಲ್ಲೇ ಪತ್ರಿಕಾಗೋಷ್ಠಿ ಆಗಿದೆ. ಅದು ನಿಮಗೆ ಜಾಸ್ತಿ ಉಪಯೋಗ. ನಾವೆಲ್ಲರೂ ಒಂದ್ಸಲ ವರ್ಷಕ್ಕೊಮ್ಮೆ ನಾವು ಪತ್ರಿಕಾಗೋಷ್ಠಿ ಮಾಡ್ತೀವಿ, ನೀವು ದಿನ ದಿವಸ 3-4 ಸಲ ಮಾಡ್ತೀವಿ. ಅದು ನಿಮಗೆ ಉಪಯೋಗ ಆಗುತ್ತದೆ. ಅದಕ್ಕೆ ಜಲ್ದಿ ಅದನ್ನ ಭವನ ಅದನ್ನ ವಿಡಿಯೋಗಳಿಗೆ ಇದು ಮಾಡಿ ಏನಾದ್ರು ಮಾಡಿ ಅದನ್ನ ಮಾಡಿ ಕೊಡಬೇಕು ಮತ್ತು ನಮ್ಮೇಲೆ ಏನು ಸಾಕಾಗಬೇಕು. ಈಗ ನಮ್ದು ಬಾಳ ಹೇಗಾಗಿದೆ, ನಾ ಬಹಳ ಸಲ ಏನ್ ಮಾಡ್ತಿದ್ದೆ, ನನ್ನ ಜಾಗದಾಗ ಸುನಿಲ್ ಕೊಡ್ತಿದ್ದೆ, ಇವತ್ತು ಉಲ್ಟಾ ಮಾಡಿಬಿಟ್ರೆ ನಾನು ಗೊತ್ತಿಲ್ಲ. ನಾನು ಕಾರ್ಯಕರ್ತರ ಆಗ್ತಿರ್ಲಿಲ್ಲ, ಬೇರೆ ವ್ಯಾಪಾರ ನಾವು ಇಲ್ಲಿ ಮೊದಲ ನಮ್ಮ ಸಚಿವ ಫೋನ್ ಮಾಡಿದ್ರೆ ಸುನಿಲ್ ಗೌಡ್ರು ಫೋನ್ ಮಾಡಿದ್ರು ಬೆಂಗಳೂರು ಹೋಗ್ಯಾರಂತ. ಅದಕ್ಕೆ ನೀವು ಬರ್ಬೇಕ್ರಿ ಅಂತ ನಾನು ದಿನ ಮಾಡೋದು ಅದೇ ಕೆಲಸ. ನಾನು ಜಾಗ ಸುನಿಲ್ ಗೌಡ್ರು ಹೋಗ್ತಿರೋ, ನಾವು ಜಾಗ ನಾವು ಬಾಳಿ ಮಾಡಿದ್ದೀವಿ. ಅದಾಗಿ ಬಹಳ ಸಂತೋಷದಿಂದ ಇಲ್ಲಿ ಭಾಗವಹಿಸಿದ್ದೀನಿ. ಇವತ್ತು ಈ ಕಂಪ್ಯೂಟರ್ ಮತ್ತು ಪ್ರಿಂಟರ್ ಬಗ್ಗೆ ಕೇಳಿದ ನಿಶ್ಚಿತವಾಗಿಯೂ ಕೂಡ ಇದು ಸುನಿಲ್ ಗೌಡ್ರ ಬಗ್ಗೆ ನನಗೆ ಸುನಿಲ್ ಗೌಡ್ರ ಕಡೆ ಕಿತ್ಕೊಳ್ಳೋ ಭಾಗ ಆಗ್ತದೆ. ನೀವು ಸುನಿಲ್ ಗೌಡ್ರ ಕಡೆ ಹೇಳಿದ್ರೆ ಅವ್ರು ಹೇಳ್ತೀವಿ, ನಾವು ಮಾಡೋದು ನಾವು ಯಾಕೆ ಸುನಿಲ್ ಹೇಳಿ ಆಯ್ತು. ಕಂಪ್ಯೂಟರ್ ಮತ್ತು ಪ್ರಿಂಟರ್ ಬಗ್ಗೆ ಹೇಳಿದಾರೆ, ಅದು ನಿಶ್ಚಿತವಾಗಿಯೂ ಕೂಡ ಸುನಿಲ್ ಗೌಡ್ರ ಅಡ್ಡವಾಗಿ ನಾನು ಮಾಡಿ ನಿಶ್ಚಿತವಾಗಿ ಕೆಲಸ ಮಾಡ್ಕೊಂಡು ಹೇಳಿ ಎಲ್ಲರಿಗೂ ಕೂಡ ನೂತನ ಪದಾಧಿಕಾರಿಗಳಿಗೆ ಪ್ರತಿಭಟನೆ ಮಾಡಿದ್ರಿ. ತಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಮತ್ತು ವಿಜಯಪುರ ಜಿಲ್ಲೆಯ ಪತ್ರಕರ್ತರು ಇವತ್ತು ಈ ರಾಜ್ಯದಲ್ಲೇ ಒಂದು ದಿವಸ ಒಂದು ವಿಶೇಷವಾದಂತಹ ಸ್ಥಾನಮಾನ ಸಿಗಬೇಕು ಅಂತ ಒಂದು ಜಿಲ್ಲಾ ಮಟ್ಟದ ಪತ್ರಕರ್ತರು ಮತ್ತು ರಾಜ್ಯ ಮಟ್ಟದ ಪತ್ರಕರ್ತರು ಕೂಡ ಅದೆಲ್ಲರೂ ಬಹಳಷ್ಟು ಕಷ್ಟಗಳನ್ನು ಸೇರಿಸ್ತಾ ಇರ್ತಾರೆ. ಈಗ ಒಂದು ಪತ್ರ ಬಂದಿದ್ದು ನಮ್ಮ ಚಿರಂಜೀವಿ ದೊಡ್ಡ ಪತ್ರಗೌಡ ಪತ್ರಕರ್ತರಿಗೆ ಅವನು ಕೂಡ ನಿಮ್ಮ ಅವರ ಆರ್ಟಿಕಲ್ಸ್ ಬರೀತಿದ್ರು. ಈಗ ಬಿಟ್ಟಿದ್ದಾರೆ ಒಂದು 5 ವರ್ಷ. age of 17-18 is to write articles. ಅವರ ಎಲ್ಲ ಎಡಿಟೋರಿಯಲ್ ಮತ್ತು ಒಪಿನಿಯನ್ ಆಗಿ ಬರೀತಾರೆ at the age of 17. ಅವ್ರು ಹೇಳ್ತಾರೆ ನಮಗೆ, ಇಲ್ಲ ಇಲ್ಲಿ ಬೇರೆ ಹಾಸ್ಪಿಟಲ್ ನಲ್ಲಿ ಪತ್ರಕರ್ತರು ಬಹಳ ಇರ್ತಾರೆ, ನಾವು ಇನ್ಶೂರೆನ್ಸ್ ಸ್ಕೀಮ್ ಅಲ್ಲಿ ಮಾಡ್ತಾ ಇದೀವಿ. ಆ ಇನ್ಶೂರೆನ್ಸ್ ಸ್ಕೀಮ್ ಅಲ್ಲಿ ಎಲ್ಲಾ ಪತ್ರಕರ್ತರಿಗೂ ಉಚಿತವಾಗಿ ನಾವು ಆ ಇನ್ಶೂರೆನ್ಸ್ ಅನ್ನ ಕೊಡಬೇಕು ಅಂತ, ಪ್ರೀಮಿಯಮ್ಸ್ ನಾವೇ ಬರಬೇಕು ಅಂತ ಮಾತ್ರ ನಿಜವಾಗಿಯೂ ಕೂಡ ಆ ಒಂದು ಕೆಲಸವನ್ನ ನಾನು ಬಹಳ ಆ ಕೆಲಸವನ್ನ ನಾವು ಮಾಡಿ
ಇನ್ಶೂರೆನ್ಸ್ ಕೊಡುವಂತದ್ದನ್ನ ನಾವು ಈ ಕೆಲವು ದಿನಗಳಲ್ಲಿ ಯಾವಾಗ ಜಾರಿಗೆ ಬಂದಿದೆ ಅದನ್ನು ಕೊಡುವಂತ ಕೆಲಸ ಮಾಡಿ ನಿಮ್ಮ ಸಂಘದ ಅಧ್ಯಕ್ಷರ ಚೂರಿಯವರಿಗೆ ಚರ್ಚೆ ಮಾಡಿ. ಅದೇ ರೀತಿ ಬಹಳಷ್ಟು ಸಮಸ್ಯೆಗಳಿದಾವೆ. ಈಗ ಮತ್ತು ನಾವು ಬಹಳ ಸಲ ಹೇಳ್ತೇವೆ, ಅದು ಸರಿ ಇಲ್ಲ, ರಾಜಕಾರಣದಲ್ಲಿ ಕೆಟ್ಟವರಿದ್ದಾರೆ, ಒಳ್ಳೆಯವರಿದ್ದಾರೆ, ವ್ಯಾಪಾರದಲ್ಲಿ ಕೆಟ್ಟವರಿದ್ದಾರೆ, ಒಳ್ಳೆಯವರಿದ್ದಾರೆ, ಇಂಡಸ್ಟ್ರಿಯಲಿಸ್ಟ್ ಕೂಡ ಒಳ್ಳೆಯವರು ಕೆಟ್ಟವರಿದ್ದಾರೆ, ಪತ್ರಿಕಾರಂಗರು ಒಳ್ಳೆಯವರು ಕೆಟ್ಟವರಿದ್ದಾರೆ. ನ್ಯಾಯ ಬಗ್ಗೆ ಮಾತಾಡುವಂತ ಅವಶ್ಯಕತೆ ಇಲ್ಲ. इकरा पीयू साइंस कॉलेज में बॉयज एंड गर्ल्स के लिए एडमिशन की हुई शुरुआत। बीजापुर शहर के एक बेहतरीन एजुकेशनल इंस्टीट्यूशंस में से एक इकरा पीयू साइंस कॉलेज में आपके बच्चों के उज्जवल भविष्य को संवारने के लिए क्वालिफाइड और एक्सपीरियंस टीचर्स की बेहतरीन टीम के साथ वेल इक्विप्ड लैबोरेटरीज, स्टैम्प लैब, प्लेग्राउंड के साथ साथ PCMB और नीट एग्जाम्स के लिए बेहतरीन ऑफर भी मौजूद है और साथ ही आपके बच्चों के लिए कॉलेज बस का इंतजाम भी है। तो देर किस बात की, इकरा पीयू साइंस कॉलेज में एडमिशन के लिए नीचे दिए गए पते पर कांटेक्ट करें। फातिमा कैंपस, BSNL क्वार्टर्स रोड नियर मंगोली बेस बीजापुर। नीचे दिए गए नंबरों पर कॉल करके आप अपने बच्चों के अच्छे फ्यूचर के लिए एक बेहतरीन प्लान तैयार कर सकते हैं।